ತೆಕ್ಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಏನಪ್ಪ ಅಂದರೆ ನಮ್ಮ ಮುದ್ದು ಮಕ್ಕಳ ಇವತ್ತು ಹೊಸ್ತಿಲು ದಾಟಿಸುವ ಶಾಸ್ತ್ರ ಮಾಡ್ತಾ ಇದ್ದೀವಿ. ಈ ಒಂದು ಶಾಸ್ತ್ರನ 11 ಮಂತ್ಸಲ್ಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಫ್ರೀ ಮೆಚೂರ್ ಬೇಬೀಸ್ ಆಗಿರೋದ್ರಿಂದ ಅವರು ತುಂಬ ಲೇಟಾಗಿ ಅಂಬೆಗಾಲನ್ನ ಇಡೋದನ್ನು ಕಲಿತರು. ಅದರಲ್ಲಿ ದೊಡ್ಡೋಳು ಸ್ವಲ್ಪ ಬೇಗ ಕಲಿತಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ 9 ಮಂತ್ಸಲ್ಲಿ ಅವಳು ದೊಡ್ಡೋಳು ಅಂಬೆಗಾಲು ಇಡೋದನ್ನು ಕಲಿತಳು. ಆದರೆ ಸಣ್ಣೋಳು ತುಂಬ ಲೇಟ್ ಆಯಿತು. ಸೊ ಹಾಗಾಗಿ ಇಬ್ಬರದು ಒಮ್ಮೆಲೆ ಹೊಸ್ತಿಲು ದಾಟಿಸುವ ಶಾಸ್ತ್ರ ಮಾಡೋಣ. ಯಾಕಂದರೆ ಇಬ್ಬರು ಒಮ್ಮೆಲೆ ಬಂದಿದ್ದಾರೆ. ಯಾವುದೇ ಫಂಕ್ಷನ್ ಆಗಲಿ ಇಬ್ಬರದು ಒಮ್ಮೆಲೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಈ ಒಂದು ಶಾಸ್ತ್ರನ 11 ಮಂತ್ಸಲ್ಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾರೆಲ್ಲ ನಿಮ್ಮ ಮನೇಲಿ ಇನ್ನೂ ಚಿಕ್ಕ ಮಕ್ಕಳಿದ್ದೇವೆ, 2 ತಿಂಗಳು 3 ತಿಂಗಳು ಮಕ್ಕಳು, ಅವರಿಗೆ ನೀವು ಹೊಸ್ತಿಲು ದಾಟಿಸುವ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಹೊಸ್ತಿಲು ದಾಟಿಸುವ ಶಾಸ್ತ್ರ ಮಾಡಬೇಕು, ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಫಸ್ಟ್ ಬೆಳಿಗ್ಗೆ ದೇವರೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಹೊಸ್ಲೆಲ್ಲ ಪೂಜೆ ಮಾಡಿ, ಅದಾದ ನಂತರ ಮನೇಲಿ ಯಾವುದಾದ್ರೂ ಸ್ವೀಟ್ ಮಾಡಿ, ಮನೆ ದೇವರಿಗೆ ಆಗಿರ್ಬೋದು, ಮನೇಲಿ ಇರ್ತಕ್ಕಂಥ ದೇವರಿಗೆ ಹೂಗಳನ್ನಿಟ್ಟು, ಹಣ್ಣು ಹಂಪಲಗಳನ್ನಿಟ್ಟು, ಏನು ದೇವರಿಗೆ ಸಿಹಿ ಮಾಡಿರ್ತೀರಲ್ವ ಅದನ್ನು ಎಡೆ ಇಡಿ. ಅದಾದ ನಂತರ ಹೊರಗಡೆ ಏನಪ್ಪ ಹೊಸ್ಲ ಇರ್ತಲ್ವ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ, ಅದಕ್ಕೆ ಅರಿಶಿನ ಕುಂಕುಮ ಬುತ್ತಿ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ, ಆಮೇಲೆ ಲೆಫ್ಟ್ ರೈಟ್ 2 ಕಡೆ ದೀಪ ಇಡ್ಬೋದು. ಬಟ್ ಮಕ್ಕಳಿರೋದ್ರಿಂದ ಏನಾದರೂ ಆಗೋದು ಬೇಡ ಅಲ್ವಾ. ಸೊ ಹಾಗಾಗಿ ನಿಮ್ಮ ಬಲಭಾಗದಲ್ಲಿ ಹೊಸ್ಲಿನ ಬಲಭಾಗದಲ್ಲಿ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ದೀಪವನ್ನು ಇಟ್ಟು ಅಲ್ಲಿ ನೀವು ಹೂವಿನ ಅಲಂಕಾರ ಮಾಡಿ ಮತ್ತು ದೀಪಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಫ್ರೆಂಡ್ಸ್. ಅದಾದ ನಂತರ ನೀವು ಮಕ್ಕಳಿಗೆ ಚೆನ್ನಾಗಿ ತಲೆ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಇದ್ದರೆ ಹೊಸ ಬಟ್ಟೆ ಹಾಕಿ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ನಾನಂತರೂ ಹೊಸ ಬಟ್ಟೆ ಹಾಕಿದ್ದೆ. ಇಲ್ಲ ಮನೇಲೆ ಯಾವುದಾದ್ರೂ ಬಟ್ಟೆ ಇದ್ದರೆ ಬಟ್ಟೆ ಹಾಕಿ, ಓಕೆನಾ. ಅದಾದ ನಂತರ ಮಕ್ಕಳು ಹೊಸ್ಲಿಗೆ ನಾವು ಚೆನ್ನಾಗಿ ಪೂಜೆ ಮಾಡಿ ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಮಾಡಿ, ಹೊಸ್ಲು ಈ ಕಡೆ ಹೊರಗಡೆ ಏನು ಸ್ವೀಟ್ ಮಾಡಿರ್ತೀರಲ್ವ ಅದು, ಎಲೆ, ಅಡಿಕೆ ಮತ್ತು 5 ಥರದ ಹಣ್ಣುಗಳನ್ನ ಮತ್ತು ಹೂವಿನ ಹಾರ ಇಲ್ಲ ಅಥವಾ ಹೂವಿನ ತಂದು ಅದರಿಂದನೇ ಹಾರ ಮಾಡಿ ಇಡ್ಬೋದು ಫ್ರೆಂಡ್ಸ್. ಇಷ್ಟನ್ನ ನೀವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಮಕ್ಕಳು ಮೊದಲು ಹೊರಗಡೆ ಹೊಸ್ಲ ದಾಟಬೇಕಾಗತ್ತೆ. ಆದ ನಂತರ ನೀವು ಈ ಒಂದು ಪೂಜೆ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನನ್ನ ಮಕ್ಕಳಂತರೂ ಒಟ್ಟ ಹೊಸ್ಲ ದಾಟ್ತಾನೇ ಇಲ್ಲ. ನಾರ್ಮಲ್ ಡೇಸಲ್ಲಿ ಚೆನ್ನಾಗಿ ಹೊಸ್ಲ ದಾಟ್ತಿದ್ರು, ಚೆನ್ನಾಗಿ ಅಂಬೆಗಾಲಿಡ್ತಿದ್ರು. ಬಟ್ ಇವತ್ತು ಏನಾಯ್ತೋ, ಏನು ತಿಳಿದಿದ್ದೇನೋ ಏನೋ ಎಂತೋ, ಏನು ಪ್ರಯತ್ನ ಮಾಡಿದ್ರೂ ಹೊಸ್ಲ ದಾಟ್ತಿಲ್ಲ ಫ್ರೆಂಡ್ಸ್. ಮನೆ ನೋಡಿ ತುಂಬ ಅಂದರೆ ತುಂಬ ಹೇಗಿದೆ, ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಒಬ್ಬಳೇ ಇರೋದ್ರಿಂದ ಎಲ್ಲನೂ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಆದರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೇನ ನೀಟಾಗಿ ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡಿ. ದೊಡ್ಡೋಳು ಏನು ಮಾಡ್ತಾಳೆ, ಹೊಸ್ಲತನ ಬರ್ತಾಳೆ ಬಟ್ ಹೊಸ್ಲ ದಾಟ್ತಿಲ್ಲ. ಹೊಸ್ಲತನ ಬಂದು ಅಲ್ಲಿ ಕುಂತು ಆಟ ಆಡೋದು, ಅಲ್ಲಿ ಹೊಸ್ಲ ಮೇಲೆ ಇರ್ತಕ್ಕಂಥ ಹೂವುಗಳನ್ನು ತೊಗೊಂಡು ಆಟ ಆಡೋದು, ಇಷ್ಟೇ ಮಾಡ್ತಿದ್ದಾಳೆ ಹೊರತಾಗಿ ಹೊಸ್ಲ ದಾಟ್ತಿಲ್ಲ. ಹೇಗೋ ಫೈನಲಿ ಹೊಸ್ಲ ದಾಟಿದ್ಲು ನಮ್ಮ ಮುದ್ದು ಗೊಂಬೆ. ಸೊ ಒಬ್ಬಳೇ ದಾಟಿದ ಮೇಲೆ ಒಬ್ಬಳಿಗೆ ಅಂತ ಪೂಜೆ ಮಾಡೋಕ್ಕಾಗಲ್ಲಲ್ಲ ಫ್ರೆಂಡ್ಸ್, ಇಬ್ಬರಿಗೂ ಮಾಡಬೇಕಾಗತ್ತೆ. ಸೊ ನೋಡಿ ಫೈನಲಿ ನನ್ನ ಮುದ್ದು ಗೊಂಬೆ ಹೊಸ್ಲ ದಾಟಿದ್ಲು. ಇವಾಗ ಸಣ್ಣೋಳು ಬರ್ತಾ ಇದ್ದಾಳೆ. ಸೊ ಆ್ಯಕ್ಚುಲಿ ಮನೆಯಲ್ಲಿ ದೊಡ್ಡೋಳಿಗೆ ಸಣ್ಣೋಳಿಗೆ ನಾವು ಚೋಟಿ ಮತ್ತು ಬಡಿ ಅಂತ ಕರಿತೀವಿ, ಇಲ್ಲಾಂದರೆ ಗೊಂಬೆ ಮತ್ತು ಚುಮ್ಮಿ ಅಂತ ಕರಿತೀವಿ ನೋಡಿ ಫ್ರೆಂಡ್ಸ್. ಫೈನಲಿ ಹೆಂಗೋ ಮಾಡಿ ಚೋಟಿ ತುಂಬ ಹೊತ್ತು ಕಾಡಿಸಿದ್ಲು. ತುಂಬ ಹೊತ್ತು ಕಾಡಿಸಿದ ನಂತರ ಫೈನಲಿ ಹೊಸ್ಲ ದಾಟಿದ್ಲು ಫ್ರೆಂಡ್ಸ್. ಹೆಂಗೋ ಮಾಡಿ ನಾವೇ ಹೊಸ್ಲದ ಹತ್ರ ಅವಳನ್ನ ತಂದು ಏನೇನೋ ಮಾಡಿ ಹೆಂಗೋ ಮಾಡಿ ದಾಟಿಸಿದ್ವಿ. ಫೈನಲಿ ಹೊಸ್ಲ ದಾಟಿಸಿದ ನಂತರ ನಾವೇನು ಪೂಜೆ ಮಾಡಿದ್ದೀವಿ ಅಂದರೆ, ಮತ್ತು ಈ ಬುತ್ತಿ ಹಚ್ಚಿ ಕುಂಕುಮ ಹಚ್ಚಿ ಹಾರ ಹಾಕಿ ಆರತಿ ಬೆಳಗಿ, ನಾವೇನೇನು ಹಣ್ಣು ತಂದಿರ್ತೀವಲ್ವ ಆ ಹಣ್ಣುಗಳನ್ನ ಅವ್ರ ಕೈಯಿಂದ ಮುಟ್ಟಿಸಿ, ಕಾಯಿ ಇರುತ್ತೆ ಫ್ರೆಂಡ್ಸ್, ಒಂದು ಕಾಯಿ ಒಡೆದು, ಅದಾದ ನಂತರ ನಾವು ಬೇಬೀಸ್ನ ಆರತಿ ತೆಗೆದು
ಒಳಗಡೆ ಕರ್ಕೋಬೇಕಾಗತ್ತೆ. ಇಷ್ಟು ನೀವು ಮಾಡಬೇಕಾಗತ್ತೆ ಏನಪ್ಪ ಮಕ್ಕಳು ಹೊಸ್ಲ ದಾಟಿದ ಮೇಲೆ. ಸೊ ಆ ವಿಡಿಯೋ ಮಾಡಿದ್ವಿ, ಅದಾದ ನಂತರ ಆ ವಿಡಿಯೋ ಏನು ಪೂಜೆ ಮಾಡಿರೋ ವಿಡಿಯೋ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಸೊ ಅದಕ್ಕೆ ಕ್ಷಮೆ ಇರಲಿ. ಏನಿಲ್ಲ, ಲಾಸ್ಟಿಗೆ ಹೊಸ್ಲ ದಾಟಿದ ನಂತರ ಅವ್ರನ್ನ ಹೊರಗಡೆ ಕೂಡಿಸಿ, ಹೊಸ್ಲದ ಹೊರಗಡೆ ಕೂಡಿಸಿ ಕುಂಕುಮ ವಿಭೂತಿ ಹಚ್ಚಿ ಏನು ಹಾರ ತಂದಿರ್ತೀವಲ್ಲ ಹಾರ ಹಾಕಿ, ಆಮೇಲೆ ಕಾಯಿ ಹೊಡಿಬೇಕಾಗತ್ತೆ. ಕಾಯಿ ಹೊಡೆದಾದ ನಂತರ ನೀವು ಹೊಸ್ಲಿಗೆ ಕಾಯಿ ಹೊಡಿಬೇಕಾಗುತ್ತೆ. ಹೊಸ್ಲಿಗೆ ಕಾಯಿ ಹೊಡೆದಾದ ನಂತರ ನೀವು ಏನಪ್ಪ ಅಂದರೆ ಏನೇನು ಹಣ್ಣು ತಂದಿರ್ತೀರ ಅದನ್ನು ಮುಟ್ಟಿಸಿ, ಅದೇನು ಸ್ವೀಟ್ ತಂದಿರ್ತೀರ ತಿನ್ನಿಸಿ, ಅಲ್ಲಿಂದ ಕೆಲವು ಜನ ಏನು ಮಾಡ್ತಾರೆ ತಿನ್ನಿಸೋದು ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಈ ಒಂದು ಏನಪ್ಪ ಅಂದರೆ ಕಾರ್ಯ ಇರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ್ತಿಲು ದಾಟಿಸುವ ಶಾಸ್ತ್ರ ಈ ಥರ ಇರುತ್ತೆ ಫ್ರೆಂಡ್ಸ್. ನಮ್ಮ ಮಕ್ಕಳ ಹೊಸ್ತಿಲು ದಾಟುವ ಶಾಸ್ತ್ರ ಈ ಥರ ಮಾಡಿದ್ವಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹೇಗೆ ಈ ಒಂದು ಫಂಕ್ಷನ್ ಆಯಿತು ಮತ್ತು ನಿಮ್ಮ ಕಡೆ ಯಾವ ಥರ ಈ ಒಂದು ಫಂಕ್ಷನ್ ಮಾಡ್ತಾರೆ ಅಂತ, ಆಮೇಲೆ ನಮ್ಮ ಬೇಬೀಸ್ ಹೇಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗುತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.